ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ 5 ಸ್ಟಾರ್ ವ್ಯವಸ್ಥೆ ಇದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಹಿಂದಿನಿಂದಲೂ ಕೂಡ ಈ ವ್ಯವಸ್ಥೆ ಇದೆ. ಈಗ ದರ್ಶನ್ ವಿಚಾರದಲ್ಲಿ ಪ್ರಚಾರಕ್ಕೆ ಬಂದಿದೆ. ತನಿಖೆ ವಿಷಯದಲ್ಲಿ ಡಿಜಿಪಿ ನಡುವೆ ದೊಡ್ಡ ಗಲಾಟೆನೇ ನಡೆದಿತ್ತು. ದುಡ್ಡಿದ್ರೆ ಏನು ಬೇಕಾದ್ರೂ ಕೊಂಡುಕೋಬಹುದು ಜೈಲಲ್ಲಿ. ರೇಣುಕಾಸ್ವಾಮಿ ಕುಟುಂಬಸ್ಥರು ನೋವು ಹೇಳ್ಕೋತಾರೆ. ಪರಮೇಶ್ವರ್ ಪ್ರತಿದಿನ ಒಂದೊಂದು ಕತೆ ಹೇಳ್ತಾರೆ. ನಮ್ಮದು ಹೈಟೆಕ್ ಸರ್ಕಾರ ಅಂತಾರೆ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಇಲ್ಲಿರೋ ಕೈದಿಗಳಿಗೆ ಹೈಟೆಕ್ ಫೆಸಿಲಿಟಿ ಸಿಗ್ತಾ ಇದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸರ್ಕಾರವೇ ಸತ್ತು ಹೋಗಿದೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕೆ ಮಾಡಿದಂತ ವಾಗ್ದಾಳಿ. ಇವತ್ತು ಹೊಸದಾಗಿದೆಯಾ? ಹಿಂದಿಂದಲೂ ಇದು ನಡೀತಾನೆ ಇದೆ. ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಲಿಲ್ವಾ? ಡಿಜಿ ಮತ್ತು ಒಬ್ಬರು SP ಯಾರೋ ಇಲ್ಲ, ನಿಮ್ಮ DCP ಅಡಿಷನಲ್ DG ಮಧ್ಯದಲ್ಲಿ ದೊಡ್ಡ ಗಲಾಟೆನೇ ಆಯಿತು, ತನಿಖೆ ಆಗಬೇಕು ಅಂತೇಳಿ. ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ, ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ. ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಏನು ಬಂದಿದೆ. ಏನೋ ಸರ್ಕಾರ ಏನೋ ಒಂದು ಹೊಸದಾಗೇನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತೇನೋ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ವಿಷಯ ಹೇಳಿದ್ರು. ಅದೇನು ಮಾಡ್ತಾರೆ ನೋಡೋಣ. ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿಂದ ಬರಕ್ಕೆ? ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಆಡಳಿತ ಅಂತಕ್ಕಂಥ ಒಂದು ನಡವಳಿಕೆನೇ ಇಲ್ಲ. ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ. ಇವತ್ತು ಇರತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಚರ್ಚೆ ಮಾಡ್ಕೊಂಡು ಬೈಕೊಂಡು ಓಡಾಡೋದೇ ಕೆಲಸ ಆಗಿದೆ. ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ, ಮುಖ್ಯಮಂತ್ರಿಗೆ ಸಮಯ ಇಲ್ಲ. ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿಷಿ ಕೊಟ್ಕೊಳ್ಳೋದಕ್ಕೆ ಅವ್ರ ದಿನ ಬೆಳಗ್ಗೆ ಇದ್ರೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ. ಈಗ ಸರ್ಕಾರ ಇದೆ ಅಂತ ಕರೀತೀರಾ ಇದನ್ನ? ಈ ಸರ್ಕಾರ ಯಾವತ್ತೂ ಸತ್ತೋಗಿದೆ ಕರ್ನಾಟಕದಲ್ಲಿ. ಆಡಳಿತ ಅಂತ ದುಡ್ಡಿದ್ರೆ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ನಾವು. ಸಿಬಿಐ ಕೊಡಬೇಕು ಅಂತ ಫ್ಯಾಮಿಲಿ ಅವರು ಒತ್ತಾಯ ಮಾಡ್ತೀರಾ ಸರ್? ರೇಣುಕಾಸ್ವಾಮಿ ಅವರ ಫ್ಯಾಮಿಲಿ ಅವರು ಸರ್ ಅಲ್ಲ, ಅವ್ರ ಭಾವನೆ ಹೇಳಿದ್ದಾರೆ. ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿ ಏನು ಹೊಟ್ಟೋಗಿದೆ. ಪಾಪ ಪರಮೇಶ್ವರ್ ಅವರು ಬಹಳ ಕತೆ ಹೇಳ್ತಾರೆ ಪ್ರತಿನಿತ್ಯ. ಏನೋ ಬಹಳ ಪಾರದರ್ಶಕವಾದಂತ ಸರ್ಕಾರ ಕೊಡ್ತಾ ಇದೀವಿ, ಏನೋ ಹೈಟೆಕ್ ಇದೆಯಂತ. ಇದೇನು ಹೈಟೆಕ್? ಪರಮೇಶ್ವರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.